ಅದು ಖಾಸಗಿ ಜಾಗದಲ್ಲಿ ನಿರ್ಮಾಣ ಮಾಡಿದ ಪುತ್ಥಳಿ. ಅದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪುತ್ಥಳಿ ತೆರವು ಮಾಡಿತ್ತು. ಇದೀಗ ಪುತ್ಥಳಿ ಮರು ನಿರ್ಮಾಣ ಮಾಡಬೇಕು ಎಂಬ ಕೂಗು ಎದ್ದಿದ್ದು ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಕುರಿತು ವರದಿ ಇಲ್ಲಿದೆ. ರಾಯಣ್ಣ ಪುತ್ಥಳಿ ಪುನರ್ ನಿರ್ಮಾಣಕ್ಕೆ ಆಗ್ರಹ, ಹಾಲುಮತ ಸಮಾಜದ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದಲ್ಲಿ ಕೆಲ ದಿನಗಳ ಹಿಂದೆ ಖಾಸಗಿ ಜಾಗದಲ್ಲಿ ನಿರ್ಮಾಣ ಮಾಡಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯನ್ನು ಜಿಲ್ಲಾಡಳಿತ ಬಿಗಿ ಪೊಲೀಸ್ ಭದ್ರತೆಯ ನಡುವೆ ತೆರವು ಮಾಡಿತ್ತು. ಗ್ರಾಮದಲ್ಲಿ ರಾಯಣ್ಣನ ಪ್ರತಿಮೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ತೆರವು ಮಾಡಲಾಗಿತ್ತು. ಆದರೆ ಇದೀಗ ಪ್ರತಿಮೆ ತೆರವು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಪುತ್ಥಳಿ ಪುನರ್ ನಿರ್ಮಾಣಕ್ಕೆ ಆಗ್ರಹಿಸಿ ಹಾಲುಮತ ಸಮಾಜದವರು ಪ್ರತಿಭಟನೆ ಹಾದಿ ತುಳಿದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ರಾಯಣ್ಣನ ಪ್ರತಿಮೆ ಪುನರ್ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಎರಡೂ ಸಮುದಾಯಗಳು ತಳ ಸಮುದಾಯದಿಂದ ಬಂದಿರತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಯಾರೂ ವೈಮನಸ್ಯ ವೈಯಕ್ತಿಕವಾಗಿ ಯಾರ್ದು ಇಲ್ಲ. ಇದು ಯಾವುದೋ ಒಂದು ಷಡ್ಯಂತ್ರದಿಂದ ನಡೀತಕ್ಕಂಥ ಘಟನೆ. ಇದನ್ನು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಇರಬೇಕಾಗಿತ್ತು. ಅದರಿಂದ ವಂಚಿತರಾಗಿದ್ದಾರೆ ಅನ್ನೋದು ನಮ್ಮ ನೋವು. ಈಗ ನಮಗೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾವು ತಾಲೂಕಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಅದೇ ಖಾಸಗಿ ಜಾಗದಲ್ಲೇ ನಮಗೆ ಪ್ರತಿಮೆ ಸ್ಥಾಪನೆ ಆಗಬೇಕು. ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ಹರಿಹರ ತಾಲೂಕು ಆಡಳಿತಕ್ಕೂ ಕೂಡ ನಾವು ಮನವಿಯನ್ನು 4 ಬಾರಿ ಸಲ್ಲಿಸಿದರೂ ಕೂಡ ನಮಗೆ ನ್ಯಾಯವನ್ನು ಒದಗಿಸಿ ಕೊಟ್ಟಿಲ್ಲ. ಜಿಲ್ಲಾಡಳಿತ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ತೆರವುಗೊಳಿಸಿದೆ ಎಂದು ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಬಾನುವಳ್ಳಿ ಗ್ರಾಮದಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಮದಕರಿ ನಾಯಕ ಮಹಾದ್ವಾರ ಮತ್ತು ಅನಧಿಕೃತ ವಾಲ್ಮೀಕಿ ವೃತ್ತವಿದ್ದು ಅದನ್ನು ತೆರವು ಮಾಡಬೇಕು, ಇಲ್ಲವೇ ರಾಯಣ್ಣನ ಪ್ರತಿಮೆ ಮರುಪ್ರತಿಷ್ಠಾಪಿಸಬೇಕೆಂದು ಪಟ್ಟು ಹಿಡಿದರು. ಆದರೆ ಅನ್ಯ ಸಮಾಜದವರು ಏಕಾಏಕಿಯಾಗಿ ಅದನ್ನು ತೆರವುಗೊಳಿಸೋಕ್ಕೆ ಮೇಲಿಂದ ಒತ್ತಡ ತಗೊಂಡು, ಆಮೇಲೆ ಜೊತೆಗೆ ರಾಜಕೀಯದ ಕೈಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾವೆ. ಅದರಲ್ಲಿ 2 ಮಾತಿಲ್ಲ. ನಮ್ಗೆ ಯಾರೇನು ನಾವು ಯಾರಿಗೆ ಅನ್ಯಾಯ ಮಾಡೋಕ್ಕೆ ಹೊರಟಿಲ್ಲ. ನಮ್ಮ ಉದ್ದೇಶ ಏನಪ್ಪ, ಆ ವಾಲ್ಮೀಕಿ ವೃತ್ತ ಮತ್ತು ಮಧುಕರಿ ನಾಯಕನ ದ್ವಾರ ಅನಧಿಕೃತವಾಗಿದ್ದು ಅದನ್ನು ತೆರವುಗೊಳಿಸಬೇಕು. ಬಹುಶಃ ನಮ್ಮ ಜಿಲ್ಲಾ ಆಡಳಿತ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಚಾರ ತರಲಿಕ್ಕೆ ಹೋಗಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿದ್ರೆ ಇದು ಇಷ್ಟೊತ್ತಿಗೆ ಏನಾದರೂ ಒಂದು ಕ್ರಮ ತಗೊಳ್ಬೇಕಾಗಿತ್ತು. ಇವರು ಅಲ್ಲಿ ಮಟ್ಟ ವಿಚಾರನ ಮುಟ್ಟಿಲ್ಲ. ಇದು ಮುಟ್ಸೋ ಅಂಥ ಪ್ರಯತ್ನ ಈ ಜಿಲ್ಲಾ ರಾಜಕಾರಣಿಗಳಿರ್ಬೋದು ಅಥವಾ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಪ್ರಯತ್ನವನ್ನು ಮಾಡಿಲ್ಲ ಅನ್ನೋದು ಹಂಗಾಗಿ ನಾವು ಇಲ್ಲಿ ವಿಫಲ ಆಗಿದೆ ಅಂತಕ್ಕಂಥದ್ದು ವೈಯಕ್ತಿಕವಾಗಿ. ಒಟ್ಟಿನಲ್ಲಿ 2 ಸಮಾಜದ ಮಠಗಳು ಕೂಗಳತೆ ದೂರದಲ್ಲಿದ್ದು 2 ಸಮಾಜದ ಮಠಾಧೀಶರು ಬಾನುವಳ್ಳಿ ಗ್ರಾಮಸ್ಥರ ಸಭೆ ಕರೆದು ಪರಿಸ್ಥಿತಿ ತಿಳಿಗೊಳಿಸುವ ಕೆಲಸ ಮಾಡುತ್ತವೆಯೋ ಇಲ್ಲವೇ ಮೌನ ವಹಿಸುತ್ತವೆಯೋ ಎಂದು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.